morning everyone, welcome back to my YouTube channel. This is Uday Surya Blocks 31. ನಮಸ್ಕಾರ ಕರ್ನಾಟಕ. ಇವತ್ತು ನಮ್ಮ ರೈಡ್ ಬಂದ್ಬಿಟ್ಟು ಬಳ್ಳಾರಿ ಟು ಸಕಲೇಶ್ಪುರ. ಸಕಲೇಶ್ಪುರ ಅನ್ನೋದೇ ಒಂದು ಸ್ವರ್ಗ, ಅದು ಕರ್ನಾಟಕದ ಸ್ವರ್ಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾವು ಆಲ್ರೆಡಿ 4 ಗಂಟೆಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ 6 ಗಂಟೆ ಹತ್ರ ಆಗಿದೆ. ಚಳಿಕೇರಿ ನಿಯರ್ ಬಂದಿದ್ದೀವಿ. ಇನ್ನೂ ಒಂದು 2 ಕಿಲೋಮೀಟರ್ ಆದರೆ ಚಳಿಕೇರಿ ರೈಟ್ ಸೈಡಲ್ಲಿ ಒಂದು ಬೈಪಾಸ್ ಬರುತ್ತೆ. ಅದು ಡೈರೆಕ್ಟ್ ಬೆಂಗಳೂರಿಗೆ ಟಚ್ ಆಗೋದು, ಡೈರೆಕ್ಟ್ ಹಿರಿಯೂರು ರೋಡಿಗೆ ಟಚ್ ಆಗೋದು. ಈಗಾಗಲೇ ನಾವು ಅಲ್ಲಿ ಬಳ್ಳಾರಿ ಹತ್ರ ಒಂದು ಪೆಟ್ರೋಲ್ ಬಂಕ್ ಹತ್ರನೇ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬಂದಿದ್ದೆ. ಈಗಾಗಲೇ ಚಳಿಕೇರಿ ಎಂಟ್ರೆನ್ಸಲ್ಲಿ ಇದ್ದೀನಿ. ಆಗ ನಾನೀಗ ಹಿಂದಕ್ಕೊಂದು ರೋಡ್ ಹೋಯಿತು, ರೈಟ್ ಸೈಡ್ಗೆ ಹೋದರೆ ನಾಯಕನಹಟ್ಟಿಗೆ ಹೋಗೋ ರೋಡ್ ಅದು. ನಾನು ಹಿಂಗೆ ಸ್ಟ್ರೈಟ್ ಹೋಗ್ತಿದ್ದೆ. ಇದು ಬಂದುಬಿಟ್ಟು ಮೇನ್ ಚಳಿಕೇರಿ, ಬಳ್ಳಾರಿ ಟು ಚಳಿಕೇರಿ ರೋಡಲ್ಲಿದು. ಚಳಿಕೇರಿ ಇದು ಮೇನ್ ಸರ್ಕಿಲ್, ಈಗ ಬರೋ ಸರ್ಕಿಲೇ ಮೇನ್ ಸರ್ಕಿಲ್ ಇದು. ಲೆಫ್ಟ್ ಹೋದರೆ ಪಾವಗಡ ಹೋಗ್ತೀವಿ, ರೈಟ್ ಹೋದರೆ ಚಿತ್ರದುರ್ಗ, ಆ್ಯಂಡ್ ಸ್ಟ್ರೈಟ್ ಹೋದರೆ ಬೆಂಗಳೂರು ಹೈವೇ ಇದು. ನೆಕ್ಸ್ಟ್ ಇಲ್ಲಿ ರೈಟಿಂದ ಹೋದ್ರೆ ಇದು ಒಂದು ಬೈಪಾಸ್ ಅಂತ ಹೇಳಿದೆ, ಅಲ್ಲಿ ಬೈಪಾಸ್ ಸಿಗುತ್ತೆ. ಹಂಗೆ ಅಂದರೆ ಒಂದು ರೋಡ್ ಡೈರೆಕ್ಟ್ ರೋಡ್ ಟಚ್ ಆಗುತ್ತೆ. ಇದನ್ನು ಇಲ್ಲೇ ಇದ್ದ ನಮ್ಮ ರೈಡ್ ಬಂದ್ಬಿಟ್ಟು ಹಿರಿಯೂರಿಂದ ರೈಟ್ ತೊಗೋಬೇಕು. ಈಗಾಗಲೇ ಇದೆ ಹಿರಿಯೂರಿದು. ಇದು ಮೇಲ್ಗಡೆ ಬೈಪಾಸ್ ಇದೆಯಲ್ಲ, ಅದೇ ರೋಡಲ್ಲಿ ಹೋದರೆ ಚಿತ್ರದುರ್ಗ ಆ್ಯಂಡ್ ದಾವಣಗೆರೆ ಹೋಗೋ ರೋಡ್ ಇದೆ. ಇಲ್ಲಿ ಸ್ವಲ್ಪ ನಾವು ಮುಂದುಗಡೆ ಹೋಗಿ ಲೆಫ್ಟ್ ತೊಗೊಂಡ್ರೆ ನಮಗೆ ಸಕಲೇಶ್ಪುರ ಹೊಸದುರ್ಗ ರೂಟ್ ಬರುತ್ತೆ. ಹೊಸದುರ್ಗ ಮೇಲೆ ಇದು ಆ್ಯಕ್ಚುಲಿ ಹೊಸದುರ್ಗ ಮೇಲೆ ರೂಟ್ ಹೋಗ್ತಿರೋದು. ಹೊಸದುರ್ಗದಿಂದ ನಾವು ಹೋಗ್ತಿರೋದು, ಐ ಮೀನ್ ಅದು ಯಾವುದೋ ಒಂದು ಊರು ಬರ್ತದೆ, ಕಡೂರು ಅಂದ್ಕೊಳ್ತೀನಿ. ಕಡೂರಿಂದ ಬೇಲೂರು, ಹಳೇಬೀಡು. ಆ್ಯಕ್ಚುಲಿ ಬೇಲೂರು ಫಸ್ಟ್ ಬರೋದು, ಬೇಲೂರಿಂದ ಹಳೇಬೀಡು, ಆ ಥರ ಸಕಲೇಶ್ಪುರ ಹಂಗೆ ಹೋಗ್ತಿದ್ದೀನಿ. ಆ್ಯಕ್ಚುಲಿ ನಾನು ಆಲ್ರೆಡಿ ಈಗಾಗಲೇ ಟೈಮ್ 8 o'clock ಹತ್ರ ಬಂದಿದೆ. ಈಗ ಆಲ್ರೆಡಿ ಕಂಬದ ನರಸಿಂಹಸ್ವಾಮಿ ಅಂತ ಒಂದು ಊರು ಬಂತು, ಅಲ್ಲಿ ಟಿಫನ್ ಮಾಡ್ಕೊಂಡು ಹಂಗೆ ಹೋಗ್ತಾ ಇದ್ದೀನಿ. ವ್ಯೂ ಮಾತ್ರ ಚೆನ್ನಾಗಿ ಅಲ್ಟಿಮೇಟ್ ಸ್ಟಾರ್ಟ್ ಆಗಿದೆ. ಈಗ ಚೂರು ಹಂಗೆ ಮಳೆ ಸ್ಟಾರ್ಟ್ ಆಗಿದೆ, ಹನಿ ನೋಡ್ಬೇಕು. ಈಗ ಯಾವ ಥರ ಆಗುತ್ತೆ ಗೊತ್ತಿಲ್ಲ, ಹಂಗೆ ಹೋಗ್ತಾನೆ ಇದ್ದೀವಿ. ಬಟ್ ಈ ರೂಟಲ್ಲಿ ಹೋಗ್ತಿರೋದು ನಾನು ಇದೇ ಫಸ್ಟ್ ಟೈಮ್. ಲಾಸ್ಟ್ ಟೈಮ್ ಹೋಗಿರೋ ರೂಟು ಚನ್ನರಾಯಪಟ್ಟಣ ಯಾವುದೋ ಒಂದು ಊರು ಬಂತು, ಅಲ್ಲಿಂದ ಚಿಕ್ಕಮಗಳೂರಿಂದ ಇದಕ್ಕೆ ಹೋಗಿರೋದು, ಸಕಲೇಶ್ಪುರ ಹೋಗಿರೋದು, ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಹೋಗಿರೋದು. ಹಂಗೆ ಆ ರೂಟಲ್ಲಿ ಹೋಗಿರೋದು ಹೇಳ್ಬೇಕಂದ್ರೆ. ಬಟ್ ಇಲ್ಲೆಲ್ಲ ನೇಚರೆಲ್ಲ ತುಂಬ ಚೆನ್ನಾಗಿದೆ. ಈ ರೋಡಲ್ಲಿ ಕೂಡ ನೇಚರ್ ಎಂಜಾಯ್ ಮಾಡ್ಕೊತೆಲ್ಲ ಹೋಗ್ತಾ ಇದ್ದೀನಿ. ನೋಡಬೇಕು ಇಲ್ಲಿ ಯಾವ ರೀತಿ ರೋಡ್ ಇದೆ ಏನೋ. ರೋಡ್ ಹೋಗಿರೋ ರೂಟು ಚೆನ್ನಾಗಿತ್ತು, ಬಟ್ ಅದೂ ಹೊಸದುರ್ಗದಿಂದನೇ ನನಗೆ ಟಚ್ ಆಗಿರೋ ರೋಡ್ ಅದು. ಬಟ್ ಇಲ್ಲಿ ಯಾವ ಥರ ರೋಡ್ ಇದೆ, ನಾನು ಫಸ್ಟ್ ಟೈಮ್ ಇದು ಯಾವ ಥರ ಹೋಗ್ತಿದ್ದೀನಿ ಅಂತ ಗೊತ್ತಿಲ್ಲ. ಬಟ್ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ಅಡ್ಡ ಬಿಡ್ಡಿ ಬರ್ತಿದ್ದಾರೆ, ನಿಧಾನ ನೋಡ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲಿ ಲೆಫ್ಟ್ ಸೈಡಲ್ಲಿ ವ್ಯೂ ಮಾತ್ರ ಚೆನ್ನಾಗಿತ್ತು, ನಿಮಗೆ ತೋರ್ಸೋಕ್ಕಾಗಿಲ್ಲ. ಬಟ್ ಇಲ್ಲಿ ಮುಂದೆಲ್ಲ ಮಾತ್ರ ನಿಮಗೆ ಖಂಡಿತ ತೋರಿಸ್ತೀನಿ. ವ್ಯೂ ಚೆನ್ನಾಗಿದೆ, ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ನೋಡಬೇಕಲ್ಲ, ಇದೆ ಲೆಫ್ಟ್ ನನಗೆ ಮುಂದಾಗಲೇ ವ್ಯೂ ಕಾಣ್ತಿದೆ. ಲೆಫ್ಟಲ್ಲಿ ನಿಮ್ಗೆ ಕಾಣ್ತಿದೆ ನೋಡ್ರಿ ವ್ಯೂ, ಗುಡ್ಡಗಳು ಎಲ್ಲ. ಅಲ್ಲೆಲ್ಲ ಫುಲ್ಲು ಸ್ನೋ ಇದೆ, ಹಂಗೆ ಅದೆಲ್ಲ ಮಳೆ ಬರ್ತಾ ಇದೆ. ಆದರೂ ನಾವು ಹೋಗ್ತಾ ಇದ್ದೀವಿ. ನೋಡಮ್ಮ ಏನಾಗುತ್ತೆ ಏನೂ ಗೊತ್ತಿಲ್ಲ, ಹೋಗ್ತಾ ಇರೋದಷ್ಟೇ. ಪೆಟ್ರೋಲ್ ಫುಲ್ ಟ್ಯಾಂಕ್ ಇದೆ, ನೋಡಬೇಕು. ಬ್ರೇಕ್ ತಗೊಂಡು ಚೈನ್ ಲೂಬ್ ಮಾಡಿಕೊಂಡು ಮತ್ತೆ ರೆಡಿಯಾಗಿ ಮತ್ತೆ ನಮ್ಮ ಪಯಣ ಸ್ಟಾರ್ಟ್ ಮಾಡ್ತಾನೇ ಇದ್ದೀವಿ. ಆ ರೌಂಡಿಂಗ್ ಆವಾಗಲೇ 9:30 10 ಆಗಕ್ಕೆ ಬಂದ್ಬಿಟ್ಟೆ ಟೈಮು. ನಾವು ಇಷ್ಟೊತ್ತಟಿ ನನ್ನ ಪ್ರಕಾರ ಈಗ ಒನ್ ಅವರಲ್ಲಿ ಹೋಗ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ 1-2 hours ಆಗ್ಬೋದು, ಮ್ಯಾಕ್ಸ್ ಅಂದರೆ 3 hours ಆಗ್ಬೋದು. ಮಳೆ ಬಂತು, ಇಲ್ಲ ರೋಡ್ ಕ್ಲೋಸ್ ಆಯಿತು, ಇಲ್ಲ ಟ್ರಾಫಿಕ್ ಆಯಿತು, ಹೇಳೋಕ್ಕಾಗಲ್ಲ. ಬೇಲೂರಲ್ಲಿ ಕೆಲವೊಂದ್ಸರಿ ಟ್ರಾಫಿಕ್ ಆಗಿಬಿಟ್ರೆ ಟೆಂಪಲ್ ಮುಂದ್ಗಡೆನೇ ಹೋಗೋದು. ಆ್ಯಕ್ಚುಲಿ ನಾವು ಅಲ್ಲಿ ಕ್ಲೋಸ್ ಆಗಿಬಿಟ್ರೆ ಮತ್ತೆ ಗಾಡಿ ನಿಲ್ಲಿಸ್ಕೊಂಡು ಮೆಲ್ಲ ಸ್ನ್ಯಾಕ್ಸ್ ತಿನ್ನೋಕ್ಕಾಗಲಿ, ಟೀ ಕುಡಿಯೋಕ್ಕಾಗಲಿ ನಿಲ್ಲಿಸಿದ್ರು ಕೂಡ ಒಂದು 3 hours ಅಷ್ಟರಲ್ಲಿ ನಾವು ಆ್ಯಕ್ಚುಲಿ ಹೋಗ್ಬಿಡ್ತೀವಿ ಎಲ್ಲಿಗೆ, ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ. ಬಟ್ ನೋಡಬೇಕು ಯಾವ ಥರ ಆಗುತ್ತೆ ಗೊತ್ತಿಲ್ಲ. ಈಗ ಆಗಲೇ ಟೈಮ್ 9:30 10 ಆಗಕ್ಕೆ ಬಂದಿದೆ. ಟೈಮ್ ನಾನು ನೋಡಿಲ್ಲ, 10 ಆಗ್ಲಿಕ್ಕಾಗಿದೆ ಟೈಮು. 9:50 ಏನಾಗಿದೆ, 9:50 ಟೈಮ್ ಅರೌಂಡಿಂಗ್ ಆಗಿದೆ. ಹೋಗ್ತಾ ಇದ್ದೀನಿ, ಸ್ಪೀಡ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ನೇಚರ್ ಮಾತ್ರ 4K ವಿಡಿಯೋ ಆನ್ ಮಾಡಿದ್ದೀನಿ, ನೋಡೋಣ ಹೆಂಗೆ ಯಾವ ಥರ ಬರುತ್ತೆ ಅಂತೇಳಿ. ಇಲ್ಲಿ ಮತ್ತು ಚೂರು ಹನಿ ಬರ್ತಾ ಇದೆ, ಮತ್ತು ಹನಿ ಸ್ಟಾರ್ಟ್ ಆಗಿದೆ. ಹಂಗೆ ಹೋಗ್ತಾ ಇದ್ದೀನಿ, ಹಂಗೆ ದಾರಿ ಸಾಕ್ತಾನೆ ಇದೆ. ಈಗ ನೆಕ್ಸ್ಟ್ ಬರೋದೇ ಬೇಲೂರು. ನಮಗೆ ಬೇಲೂರು ಹತ್ರ ನೋಡಮ್
ಬೇಲೂರು ಹತ್ರ ಏನಾದ್ರು ತಿನ್ನೋಕೆ ನಿಲ್ಲಿಸೋದ ಇಲ್ಲ ಹಂಗೆ ಹೋಗೋದ ಅಂತ. ಹೋಗ್ಬಿಟ್ರೆ ಜಲ್ದಿ ರೀಚ್ ಆಗ್ಬಿಡ್ತೀವಲ್ಲ, ಜಲ್ದಿ ರೀಚ್ ಆದರೆ ಸ್ವಲ್ಪ ಹಂಗೆ ಅಲ್ಲೇದೆಲ್ಲ ವೀಡಿಯೋ ಕವರ್ ಮಾಡಬೇಕು, ಮತ್ತು ಬ್ಯಾಟ್ರಿ ಎಲ್ಲ ಡೌನ್ ಆಗೋದು, ಮತ್ತು ಪವರ್ ಬ್ಯಾಂಕಿಗೆ ಚಾರ್ಜ್ ಹಾಕ್ಕೊಂಡು ಎಲ್ಲ ನೋಡಬೇಕಲ್ಲ. ಅದಕ್ಕೆ ಹಂಗಾಗಿ ಸ್ಪೀಡ್ ಹೋಗ್ತಾಯಿದ್ದೀನಿ. ಬಟ್ ಯಾರು ಇಷ್ಟು ಸ್ಪೀಡ್ ಹೋಗ್ಬಿಡ್ರಿ. ಮ್ಯಾಕ್ಸ್ ಅಂದರೆ 70 ಅಷ್ಟೇ, ಇನ್ನು 70 ಪ್ಲಸ್ ಹೋಗಕ್ಕೆ ಹೋಗ್ಬಿಟ್ರೆ. ಬೇರೆ ನಮಗೆ ಗೊತ್ತಿಲ್ಲ ರೂಟಲ್ಲಿ, ಇದು ರೂಟ್ ನನಗೂ ಹೊಸದು, ಅದಕ್ಕೆ ನಾನು 70ಗಿನ ಮೇಲೆ ಹೋಗ್ತಾ ಇಲ್ಲ. KSRT ಬಸ್ಸು ನನಗೆ ತುಂಬ ಸ್ಪೀಡಾಗಿ ಹೋಗ್ತಿದೆ. ಆ ಬಸ್ ಯಾವಾಗೋ ನಾನು ಹಿಂದಕ್ಕೆ ಹಾಕಿತ್ತದು. ನಾನು ಅದೇ ಟ್ರೈ ಮಾಡ್ತಿದ್ದೀನಿ, ಬಾ ಹೋದೆ ಹಿಂದಕ್ಕೆ ಸರಿ, ನೀವು ಹಿಂದಕ್ಕೆ ಸರಿ, ಸರಿ ಸರ್ಕೋ ಬೇಗ ಸರ್ಕೋ. ಹೋಯ್ತು ಬಿಡ್ರಿ, ನಾ ಮುಂದಕ್ಕೆ ಹೋಗೋಣ ಹಂಗೆ. ಆದರೆ ಏನು ಟ್ಯಾಕ್ಟ್ರ ನನಗಿಂತ ಸ್ಪೀಡ್ ಹೋಗ್ತಿದ್ದೀನಿ ರೀ. ಹೇಳಕ್ಕ ನಿಲ್ಸೋ ಮಾರಾಯ, ನಾ ಹೋಗ್ತೀನಿ ಮುಂದ್ಗಡೆ ಸ್ವಲ್ಪ ಸೈಡ್ ಕೊಟ್ಟ. ಲಾರಿ ಇದು ಟ್ಯಾಕ್ಟ್ರ್ ಅಲ್ಲ, ನನಗೆ ದೂರಿಂದ ಹಂಗೆ ಅನಿಸ್ತು. ಒಟ್ಟು ಹಂಗೆ ಹೋಗ್ತಾ ಇದ್ದೀವಿ. ನೋಡ್ಬೇಕೀಗ ಅಲ್ಲಿ ಬೇಲೂರು ಹತ್ರ, ಬೇಲೂರಿಂದ ಟೆಂಪಲ್ ದಾರಿನೇ ಹೋಗಿ ನೋಡ್ತೀನಿ ರೋಡು. ಅದ್ರ ಮೇಲೆ ನಾನು ಗೂಗಲ್ ಮ್ಯಾಪ್ ಹಾಕೊಂಡಿದ್ದು ಕೂಡನೇ ಅಲ್ಲಿ ಬೇಲೂರು ಎಂಟ್ರೆನ್ಸ್ ಇಲ್ಲ, ಅದರಿಂದನೇ ಗೂಗಲ್ ಮ್ಯಾಪ್ ಹಾಕ್ಕಂತೀನಿ ನಾನು. ಅಲ್ಲಿ ಇಲ್ಲ ರೂಟ್ ತೋರಿಸಿಲ್ಲ ಅಂದ್ರೆ ಕೂಡ ಅಲ್ಲಿಂದನೇ ಮ್ಯಾಪ್ ಹಾಕ್ಕೊಂಡು ಹಂಗೆ ನೋಡ್ಕೊತೀನಿ ನಾನು. ಅದರಿಂದನೇ ಅದು ಆ್ಯಕ್ಚುಲಿ ನಾನು ನೋಡಿದ್ದೆ ಗೂಗಲ್ ಮ್ಯಾಪ್ಸಲ್ಲಿ ಲಾಸ್ಟ್ ಟೈಮ್ ನೋಡಿದಾಗ ಏನಾಯಿತು ಅಂತಂದರೆ, ಗೂಗಲ್ ಮ್ಯಾಪಲ್ಲಿ ಟೆಂಪಲ್ ಮುಂದುಗಡೆಯಿಂದನೇ ಲೆಫ್ಟ್ ಸೈಡ್ ಹೋಗ್ಬೇಕು, ಎಂಟ್ರೆನ್ಸ್ ಲೆಫ್ಟಿಂದ, ಮತ್ತು ರೈಟ್ ತಗೊಂಡು ಹೋಗೋದು. ಅದು ಆ್ಯಕ್ಚುಲಿ ಅದು ನಾನು ಇದಕ್ಕೆ ಪ್ರವಾಸಕ್ಕೆ ಹೋದಾಗ, ಕರ್ನಾಟಕ ಟೂರ್ ಹೋದಾಗ 2021 ಟೂರ್ ಹೋದಾಗ ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಹೋಗಿದ್ದೆಲ್ಲ, ಅದು ರೂಟೆಲ್ಲ ನನಗೆ ಗೊತ್ತು ಆ್ಯಕ್ಚುಲಿ. ಹಂಗಾಗಿ ಅದೇ ಗೂಗಲ್ ಮ್ಯಾಪ್ಸ್ ಹಾಕೊಂತೀನಿ ನಾನು ಹೋಗ್ತಾ ಇದ್ದೀನಿ. ಬಟ್ ನಾನು ಈ ರೋಡಲ್ಲಿ ಸಕಲೇಶ್ಪುರಕ್ಕೆ ಹೋಗೋದು ಈ ರೋಡಲ್ಲಿ ಫಸ್ಟ್ ಟೈಮ್ ಆ್ಯಕ್ಚುಲಿ. ನೀವು ಲಾಸ್ಟ್ ಟೈಮ್ ಹೋದಲ್ಲಿ ಆ ರೋಡ್ ಹೋಗಿದ್ದೆ, ಚಿಕ್ಕಮಗಳೂರು ರೋಡಲ್ಲಿ ಅದ್ರ ಮೇಲೆ ಹೋಗಿದ್ದೆ. ಬಟ್ ಇದ್ರ ಮೇಲೆ ಇನ್ನೂ ಫಸ್ಟ್ ಟೈಮ್ ಹೋಗ್ತಿರೋದು. ನೋಡೋ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ, ಹೋಗ್ತಾ ಇರೋದೆ. ಈಗಾಗಲೇ ಬೇಲೂರು ಹತ್ರ ಬಂದ್ಬಿಟ್ಟು ಟೈಮ್ ಆಗಲೇ 10:40 ಆಗಿದೆ. ಹಂಗೆ ಹೋಗ್ತಾ ಇದ್ದೀನಿ. ಬೇಲೂರು ಎಂಟ್ರೆನ್ಸ್ ಆಗಷ್ಟೇ ನಮ್ಮ ಅರೌಂಡಿಂಗ್ 10:50 ಆ ಥರ ಆಗ್ಬೋದು. 10-15 ಮಿನಿಟ್ಸ್ ಆ ಕಡೆ ಈ ಕಡೆ ಆಗುತ್ತೆ. ಬಟ್ ಅಲ್ಲೇನು ನಿಲ್ಸೋದನ್ನು ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ನಾನು. ಹಂಗೆ ಟೆಂಪಲ್ ಮುಂದ್ಗಡೆ ಹೋಗ್ತಾರೆ, ವ್ಯೂ ತೋರಿಸ್ತೀನಿ. ಟೆಂಪಲ್ ಏನು ಒಳಗಡೆ ಹೋಗೋಲ್ಲ ನಾನು ಇವತ್ತು. ಆ್ಯಕ್ಚುಲಿ ನಂದಿರೋದು ಅಲ್ಲಿಗೆ ಸಕಲೇಶ್ಪುರ ಬೆಟ್ಟದ ಭೈರೇಶ್ವರಕ್ಕೆ ನಾನು ರೀಚ್ ಇರೋದು. ಸೊ ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಫಿಕ್ಸ್ ಆಗಿದ್ದೀನಿ. ಈಗ ಹತ್ರ ಟೈಮ್ ಹೋಗಿ 10:30 ಬಿಟ್ಟಿದ್ರೆ ಅಲ್ಲಿ ಹೋಗಿ ಬ್ರೇಕಿಗೆ ಇವಾಗ 10:50 ಆಗಕ್ಕೆ ಬಂದಿದೆ. ಹತ್ರ ನೋಡ್ಬೇಕು. ನೇಚರ್ ಮಾತ್ರ ನೇಚರ್ಸ್ ಸಖತ್ ಇದೆ. ಈಗಾಗಲೇ ನಾವು ಬೇಲೂರು ಎಂಟ್ರ್ ಆಗಿದ್ದೀವಿ, ಬ್ರಿಡ್ಜ್ ಮೇಲೆ ಹೋಗ್ತಿದ್ದೀವಿ. ಇಲ್ಲಿಂದ 1.5 ಕಿಲೋಮೀಟ್ರ್ ಹೋದರೆ ಲೆಫ್ಟ್ ಸೈಡಲ್ಲಿ ಒಂದು ಸರ್ಕಿಲ್ ಬರ್ತದೆ.
ಆ ಸರ್ಕಿಲಿಂದ ಲೆಫ್ಟ್ ಹೋಗಿ ಮತ್ತು ರೈಟ್ ಹೋದರೆ ಟೆಂಪಲ್ ಮುಂದ್ಗಡೆನೆ ಹೋಗ್ತೀವಿ ನಾವು. ಅದೇ ಟೆಂಪಲ್ ಮುಂದ್ಗಡೆನೆ ಹೋಗ್ತೀವಿ. ಇದು ಬಂದ್ಬಿಟ್ಟು ಬೇಲೂರು. ಇದು ಬ್ರಿಡ್ಜು, ಹಳೆಯ ಬ್ರಿಡ್ಜ್ ಆ್ಯಕ್ಚುಲಿ ಇದು. ಆ್ಯಕ್ಚುಲಿ ಹೋಗ್ತಾ ಇದ್ದೀನಿ ಇದ್ರ ಮೇಲೆ. ಈಗ ಇಲ್ಲೇ ಲೆಫ್ಟಲ್ಲಿ ಸ್ವಲ್ಪ ಮುಂದ್ಗಡೆ ಲೆಫ್ಟಲ್ಲಿ ಹೋದರೆ ಇದು ಬರುತ್ತೆ, ಸರ್ಕಿಲ್ ಬರ್ತದೆ. ಇಲ್ಲಿ ಇದೇ ಸರ್ಕಿಲ್ ಅನ್ಕೊತೀನಿ ಮುಂದ್ಗಡೆ. ಆ್ಯಕ್ಚುಲಿ ಇದೆ ಮುಂದೆ ಕಾಣೋ ಸರ್ಕಿಲ್. ಲೆಫ್ಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಹೋದರೆ ಸರ್ಕಿಲ್ ಗುಡಿ ಹೋಗೋ ಟೆಂಪಲ್ ರೋಡೇ ಬರುತ್ತೆ. ವಿಡಿಯೋ ಬೇಕು. I am YouTuber. Yeah, which YouTube channel? Uday Surya Vlogs 31. I am from Ballari. Okay, Where are you from? I'm Bangalore. Bangalore. Okay. Nice meeting you. Where are you going? We're going to Malpe, Udupi. Malpe. Okay. Hey, this is Sakleshpura Betteda Veerashi Temple Road. Thank you. Thank you. Please subscribe my channel. That is channel? Uday Surya Vlogs 31. Okay. Okay. Thank you. ಓಕೆ, ಅವರು ಬೆಂಗಳೂರಲ್ಲಿ ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡ್ತಿದ್ರು. ಅದೇ ಕೇಳಿದೆ ಎಲ್ಲ. ಮಳೆ ಸ್ವಲ್ಪ ಚೂರು ಚೂರು. ಈಗಾಗಲೇ ಸ್ವಲ್ಪ ಚೂರು ಮಳೆ ಸ್ಟಾರ್ಟ್ ಆಯಿತು ನೋಡ್ರಿ. ಟೆಂಪಲ್ ಬೇಲೂರು ಟೆಂಪಲ್ ಬಂತು. ನಾನು ಹೇಳಿದ್ದೆಲ್ಲ, ನಾನು ಮ್ಯಾಪ್ ಹಾಕ್ಕೊಂಬರ ರೂಟಲ್ಲೇ ಬಂದಿದ್ದೀನಿ. ಇಲ್ಲಿಂದ ಲೆಫ್ಟ್ ಹೋಗ್ಬೇಕು. ಬಟ್ ನೀವೇನಾರು ಇಲ್ಲಿ ಇಷ್ಟು ದೇವ್ರನ್ನ ದರ್ಶನ ಪಡ್ಕೊಳ್ಬೇಕಂದ್ರೆ ರೈಟಲ್ಲಿ ಹೋಗಿ ಪಾರ್ಕಿಂಗ್ ಪ್ಲೇಸಸಲ್ಲಿ ಇರ್ತಾವೆ. ನಾನು ಮಾತ್ರ ಈ ಲೆಫ್ಟಲ್ಲಿ ಹೋಗ್ತೀನಿ. ನಾನು ಹೋಗ್ಬೇಕಾಯ್ತು ಪ್ಲೇಸ್ ಬೇರೆಯೇ, ಹಂಗಾಗಿ ಹೋಗ್ತಾಯಿದ್ದೆ. ನನಗೆ ಇಲ್ಲಿ ಸಿಕ್ಕಿದ್ರು ಇವರು ಕೆಲವೊಬ್ರು ಬೈಕರ್ಸ್ ಎಲ್ಲ ಸಿಕ್ಕಿದ್ರು, ಹಾಗಾಗಿ ಮಾತಾಡ್ಸಿದ್ದೆ. ಅವರು ಬೆಂಗಳೂರವ್ರು ಆ್ಯಕ್ಚುಲಿ. ಹೇಳಿದ್ರೆಲ್ಲ ಕೇಳಿದೆ. ಸಬ್ಸ್ಕ್ರೈಬ್ ಮಾಡ್ಕೊರೋ ಅಂತ ಕೂಡ ಹೇಳ್ಬಿಟ್ಟೆ ನಮ್ಮ ಚಾನಲ್ ಬಗ್ಗೆ. ಇಲ್ಲಿಂದ ಸ್ಟ್ರೈಟ್ ಹೋಗಿ ಒಂದು ರೂಟ್ ಬರುತ್ತೆ, ಮತ್ತು ನ್ಯಾಷನಲ್ ಹೈವೇ ಟಚ್ ಆಗುತ್ತೆ ಅಲ್ಲಿಗೆ. ಆ ರೂಟಲ್ಲಿ ಹೋಗ್ಬಿಟ್ರೆ ಒಂದೇ ಬರೇ ಎಲ್ಲಿಗೆ ಅಂದರೆ ಅದು ಯಾವುದೋ ಮೇನ್ ಹೈವೇವರೆಗೂ ಹೋಗ್ತೀವಿ. ಬಟ್ ಅಲ್ಲಿಂದ ಲಿಂಕ್ ರೋಡ್ಗಳು ಚೇಂಜ್ ಆಗುತ್ತೆ. ಅಲ್ಲಿಂದ ಬೆಟ್ಟದ ಭೈರವೇಶ್ವರ ಒಂದು ಹಳ್ಳಿ ಊರಲ್ಲಿ ಹೋಗ್ತೀವಲ್ಲ ರೂಟ್ಸ್, ಆ ಥರ ಎಲ್ಲ ಬರ್ತಾವೆ ಮುಂದೆ ಎಲ್ಲ. ನೋಡೊಮ್ಮೆ ಯಾವ ಥರ ಹೋಗ್ತೀವಿ ಅಂತೇಳಿ. ಆ್ಯಕ್ಚುಲಿ ನಾನು ಈ ಬ್ಲಾಗ್ನ ಇಲ್ಲಿಗೆ ಮುಗಿಸೋಮಂತ ಅನ್ಕೊತಿದ್ದೀನಿ. ಆ್ಯಕ್ಚುಲಿ ಇದು ಬರೀ ಪಾರ್ಟ್ 1. ನಿಮಗೆ ಪಾರ್ಟ್ 2 ವಿಡಿಯೋ ನೆಕ್ಸ್ಟು 2 ಡೇಸ್ ಬಿಟ್ಟು ಬರುತ್ತೆ. ಆ್ಯಕ್ಚುಲಿ ಸಕಲೇಶ್ಪುರದ ವ್ಯೂಸ್, ಸಕಲೇಶ್ಪುರ ನೇಚರ್ ನೋಡ್ಬೇಕಂದ್ರೆ ಪಾರ್ಟ್ 2 ಖಂಡಿತ ನೋಡ್ರಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.